ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸುಪ್ರೀತಾ. ಈಗ ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿಗೆ ಹಣ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಯಾಕಂದರೆ ಈ ವೃಷಭ ರಾಶಿ ಏನಿದೆ ಇದು ಸ್ಟ್ಯಾಂಡರ್ಡ್ ಚಾರ್ಟಲ್ಲಿ ಕಾಲಪುರುಷನ ಕುಂಡಲಿಯಲ್ಲಿ ಎರಡನೇ ಮನೆಯನ್ನು ಧನಭಾವ ಅಂತ ಹೇಳ್ತೀವಿ. ಅಂದರೆ ನಮ್ಮ ಹಣಕಾಸಿನ ಬಗ್ಗೆ, ನಮ್ಮ ಲಿಕ್ವಿಡ್ ಕ್ಯಾಶ್ ಬಗ್ಗೆ. ಇನ್ನು ಈ ಎರಡನೇ ಮನೆ ಅನ್ನೋದು ಕುಟುಂಬ ಸ್ಥಾನ, ನಮ್ಮ ಕುಟುಂಬದ ಬಗ್ಗೆ. ಸೆಕೆಂಡ್ ಹೌಸ್ ಅನ್ನೋದು ವಾಣಿ ಸ್ಥಾನ, ನಾವು ಹೇಗೆ ಮಾತಾಡ್ತೀವಿ, ನಮ್ಮ ವಾಣಿ ಹೇಗಿದೆ ಅನ್ನೋದನ್ನು ಎರಡನೇ ಮನೆ ಸೂಚಿಸುತ್ತೆ. ಇನ್ನು ಈ ಎರಡನೇ ಮನೆ ಅನ್ನೋದು ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ಕೂಡ. ಸೊ ಈ ಎರಡನೇ ಮನೆ ಅನ್ನೋದು ರಾಶಿ ಅಥವಾ ಲಗ್ನ ಆಗಿ ಬಂದಾಗ, ಅಂದರೆ ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿಗೆ ಹಣ ಮಾಡಬೇಕು ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಫ್ಯಾಮಿಲಿಯವರ ಜೊತೆಗೆ ಇರಬೇಕು ಅನ್ನುವಂಥದ್ದು ಇರುತ್ತೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಇವರ ಮೇಲೆ ಬರುತ್ತೆ. ಆಲ್ರೆಡಿ ಹೇಳಿದೆ, ಇದು ವಾಣಿ ಸ್ಥಾನ. ಹಾಗಾಗಿ ಒಬಿಯಸ್ಲಿ ಇವರು ಚೆನ್ನಾಗಿ ಮಾತಾಡ್ತಾರೆ. ಇನ್ನು ಈ ವೃಷಭ ರಾಶಿ ಅಥವಾ ವೃಷಭ ಲಗ್ನದವರು ಇವರ ಪಾಡಿಗೆ ಇವರಿರ್ತಾರೆ, ಕಾಮಾಗಿ ಇರ್ತಾರೆ, ನೋಡಲಿಕ್ಕೂ ಚೆನ್ನಾಗಿರ್ತಾರೆ. ಯಾಕಂದರೆ ಈ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಹಾಗಾಗಿ ಶುಕ್ರನ ಇಂಪ್ಯಾಕ್ಟ್ ಇರುತ್ತೆ, ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಕೆಲವೊಬ್ಬರು ಮೇಕಪ್ ಮಾಡ್ಕೊಳ್ತಾರೆ, ಬ್ಯೂಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದಕ್ಕೆ ಬೇಕಾಗಿ ಹಣ ಕೂಡ ಖರ್ಚು ಮಾಡ್ತಾರೆ. ಈ ವೃಷಭ ರಾಶಿಯ ಸಿಂಬಲ್ ಬಂದು ಎತ್ತು ಅಥವಾ ನಂದಿ. ಸೊ ಈ ರಾಶಿಯವರಿಗೆ ಕೋಪ ಕಡಿಮೆ, ಕಾಮಾಗಿ ಇರ್ತಾರೆ. ಇನ್ ಕೇಸ್ ಕೋಪ ಬಂದರೆ ಎತ್ತು ಏನು ಮಾಡುತ್ತೆ, ತನ್ನ ಕೊಂಬಿನಿಂದ ತಿವಿಯುತ್ತೆ ಅಲ್ವಾ. ಸೊ ಇವರು ಕೂಡ ಹಾಗಾಗಿ ಇವರಿಗೆ ಕೋಪ ಬರೆಸಲಿಕ್ಕೆ ಹೋಗಬಾರ್ದು, ಪ್ರೀತಿಯಿಂದ ನೋಡ್ಕೊಳ್ಬೇಕು. ಇನ್ನು ಇವರು ಫುಡಿ ಆಗಿರ್ತಾರೆ, ಚೆನ್ನಾಗಿ ಕುಕ್ಕಿಂಗ್ ಸಹ ಮಾಡ್ತಾರೆ. ಇನ್ನು ಇವರಿಗೆ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಬರುವುದರಿಂದ ಮಿಥುನ ರಾಶಿ ಅನ್ನುವುದು ಪರಾಕ್ರಮದ ರಾಶಿ. ಸೊ ಹಾಗಾಗಿ ಇವರು ತಮ್ಮ ಎಲ್ಲ ಎಫರ್ಟನ್ನು ಹಣಕಾಸಿಗೆ, ಫ್ಯಾಮಿಲಿಗೋಸ್ಕರ ಹಾಕಬೇಕಾಗುತ್ತೆ. ಇನ್ನು ಇವರ ಮಾತಿನಲ್ಲಿ ಒಂದು ಕಮಾಂಡಿಂಗ್ ಇರುತ್ತೆ. ಇನ್ ಕೇಸ್ ಇವರಿಗೆ ಮಿಥುನ ರಾಶಿಯಲ್ಲಿ ಗುರು ಇದ್ದರೆ ಇವರು ಟೀಚಿಂಗ್ ಫೀಲ್ಡಲ್ಲಿ ಪ್ರವಚನಕಾರರಾಗಿ ಕೆಲಸ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ಮಾತನ್ನು ಬೇರೆಯವರಿಗೆ ಕೇಳಲಿಕ್ಕೆ ಇಷ್ಟ ಆಗುತ್ತೆ. ಇನ್ ಕೇಸಲ್ಲಿ ಕುಜಗ್ರಹ ಬಂದರೆ ಹಾಶಾಗಿ ಕೂಡ ಮಾತಾಡ್ತಾರೆ. ನೆಕ್ಸ್ಟ್ ಮೂರನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಬರುವುದರಿಂದ ಇವರ ತಾಯಿ ಕಷ್ಟಪಟ್ಟು ಬಂದಿರ್ತಾರೆ, ಮೆಂಟಲ್ ಟಾರ್ಚರ್ ಅನುಭವಿಸಿರ್ತಾರೆ. ಇನ್ನು ಒಡ ಹುಟ್ಟಿದವರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕಾಗುತ್ತೆ, ಅಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸೊ ನಿಮ್ಮಿಂದ ಅವರು ದೂರ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಮನಸ್ತಾಪಗಳು ಆಗುವಂಥದ್ದಿರುತ್ತೆ. ಅವರು ಕೂಡ ಎಮೋಷನಲ್ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಈ ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿಗೆ ನಾಲ್ಕನೇ ಮನೆಯಲ್ಲಿ ಸಿಂಹರಾಶಿ ಬರುವುದರಿಂದ ಇವರ ತಾಯಿ ಸ್ಟ್ರಾಂಗ್ ಪರ್ಸನ್ ಆಗಿರ್ತಾರೆ, ತಾಯಿ ಎಲ್ಲವನ್ನು ನೋಡ್ಕೊಳ್ತಾರೆ. ಹಾಗೆ ಇವರು ಮಕ್ಕಳನ್ನು ತುಂಬ ಪ್ರೀತಿಸ್ತಾರೆ, ಮಕ್ಕಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವರಿಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಮಕ್ಕಳಲ್ಲಿ ಸಿಗುತ್ತೆ, ಮಕ್ಕಳನ್ನು ತುಂಬ ನರ್ಚರಿಂಗ್ ಮಾಡ್ತಾರೆ. ಇವರು ಪ್ರೀತಿ ಪ್ರೇಮ ವಿಷಯದಲ್ಲಿ ಕೂಡ ಹಾಗೆ ತುಂಬ ಡೆಪ್ತಲ್ಲಿ ಹೋಗಿರ್ತಾರೆ, ತುಂಬ ಅಟ್ಯಾಚ್ಡ್ ಆಗಿರ್ತಾರೆ. ನಾಲ್ಕನೇ ಮನೆಯಲ್ಲಿ ಅಂದರೆ ಇವರಿಗೆ ಸಿಂಹ ರಾಶಿಯಲ್ಲಿ ಮೆಲೆಫಿಕ್ ಪ್ಲಾನೆಟ್ಸ್ ಬಂದಾಗ ರಿಸಲ್ಟ್ ಚೇಂಜ್ ಇರುತ್ತೆ. ನೆಕ್ಸ್ಟ್ ಇವರಿಗೆ ಐದನೇ ಮನೆಯಲ್ಲಿ ಕನ್ಯಾ ರಾಶಿ ಬಂದು ಡಿಸ್ಪ್ಯೂಟ್ಸ್ನ ರಾಶಿ, ಸೇವೆಯ ರಾಶಿ. ಈ ರಾಶಿಯಲ್ಲಿ ಬುಧನ ಲೆಕ್ಕಾಚಾರ ಇದೆ. ಇನ್ನು ಐದನೇ ಮನೆ ಅಂದರೆ ನಮ್ಮ ಪ್ರೀತಿ ಪ್ರೇಮ, ಮಕ್ಕಳು, ವಿದ್ಯೆ, ಫ್ರೆಂಡ್ಸ್, ಪೂರ್ವ ಪುಣ್ಯ, ಎಂಟರ್ಟೈನ್ಮೆಂಟ್. ಹಾಗಾಗಿ ಈ ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರು ಈ ಎಲ್ಲ ವಿಚಾರಗಳಲ್ಲಿ ಡಿಸ್ಪ್ಯೂಟ್ಸ್ನ ಎದುರಿಸಬೇಕಾಗಿ ಬರುತ್ತೆ ಕೆಲವೊಮ್ಮೆ. ಇನ್ನು ಇವರು ಫ್ರೆಂಡ್ಶಿಪ್ ಮಾಡುವಾಗ ಅಥವಾ ಪ್ರೀತಿ ಪ್ರೇಮ ಮಾಡುವಾಗ ಅವರಲ್ಲಿ ತುಂಬ ಟ್ರಾನ್ಸ್ಪರೆನ್ಸಿ ಬಯಸ್ತಾರೆ, ಇಲ್ಲಾಂದರೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಹೋಗಲ್ಲ. ಇವರಿಗೆ ಪರ್ಫೆಕ್ಷನ್ ಬೇಕಾಗುತ್ತೆ, ಕ್ಲಾರಿಟಿ ಬೇಕಾಗುತ್ತೆ. ಇನ್ನು ಕೆಲವರಿಗೆ ಇವರ ಲೈಫ್ ಮಕ್ಕಳಿಗೋಸ್ಕರನೇ ಇರುತ್ತೆ. ಇವರಿಗೆ ಮಕ್ಕಳ ವಿಚಾರದಲ್ಲಿ ಒಂದು ಪೆಂಡಿಂಗ್ ಕರ್ಮ ಅಂತ ಇರುತ್ತೆ. ಹಾಗೆ ತಾಯಿಯ ಕುಟುಂಬದಲ್ಲಿ ಕೂಡ ಸಮಸ್ಯೆ ಇರುತ್ತೆ ಇವರಿಗೆ. ನೆಕ್ಸ್ಟ್ ಇವರಿಗೆ ಆರನೇ ಮನೆಯಲ್ಲಿ ತುಲಾರಾಶಿ ಬಂದಿರುವುದರಿಂದ ಮದುವೆ ಜೀವನ ಪ್ರಾಬ್ಲಮ್ ಆಗುತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಪಾರ್ಟ್ನರ್ ವಿಚಾರದಲ್ಲಿ ಜಾಸ್ತಿ ಮಿಸ್ಟೇಕ್ಸ್ನ ಹುಡುಕ್ಲಿಕ್ಕೆ ಹೋಗಬಾರ್ದು. ಇನ್ನು ಸಿಕ್ಸ್ತ್ ಹೌಸ್ ಅನ್ನೋದು ಆರೋಗ್ಯ ಅಲ್ವಾ, ಅಲ್ಲಿ ತುಲಾರಾಶಿ ಬಂದಿರುವುದರಿಂದ ಕಿಡ್ನಿ ರಿಲೇಟೆಡ್, ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಈ ಥರ ರೋಗಗಳು ಬರುವ ಚಾನ್ಸಸ್ ಇರುತ್ತೆ, ಜಾಗ್ರತೆ ಮಾಡಬೇಕಾಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಾಗ ಕೆಲವೊಮ್ಮೆ ಡಿಸ್ಪ್ಯೂಟ್ಸ್ ಕೂಡ ಆಗ್ಬೋದು, ಪೇಪರ್ ವರ್ಕ್ ಮಾಡಿ ಮತ್ತೆ ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ ಇವರಿಗೆ ಏಳನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಬರುವುದರಿಂದ ಮದುವೆ ಆದ ನಂತರ ಇವರಿಗೆ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್, ಏರಿಳಿತ ಇರುತ್ತೆ, ಫ್ಲಕ್ಚುಯೇಷನ್ ಇರುತ್ತೆ. ಕೆಲವೊಬ್ಬರು ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರು ಮದುವೆಯ ನಂತರ ತುಂಬ ಮೆಂಟಲ್ ಟಾರ್ಚರ್ ಅನುಭವಿಸ್ತಾರೆ. ಇನ್ನು ಇವರ ತಾಯಿಗೆ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ, ಮೇಯ್ನಾಗಿ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್. ಮೋಸ್ಟ್ ಆಫ್ ದೆಮ್ ಹ್ಯಾವ್ ದಿಸ್ ಪ್ರಾಬ್ಲಮ್. ಆದಷ್ಟು ಮೌನವಾಗಿರಿ, ಜಾಸ್ತಿ ಮಾತಾಡಲಿಕ್ಕೆ ಹೋಗಬೇಡಿ. ಇನ್ನು ಜಾತಕದಲ್ಲಿ ಕುಜನ ಪೊಸಿಷನ್ ಮತ್ತು ನಿಮ್ಮ ಪಾರ್ಟ್ನರ್ ಜಾತಕದ ಮೇಲೆ ಅಕ್ಯುರೇಟ್ ರಿಸಲ್ಟ್ ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ಎಂಟನೇ ಮನೆಯಲ್ಲಿ ಧನುರಾಶಿ. ಸೊ ಇವರ ತಂದೆ ಹೆಚ್ಚಾಗಿ ಮೌನಿಯಾಗಿರ್ತಾರೆ, ಕೆಲವೊಂದು ಸೀಕ್ರೆಟ್ಸ್ನ ಮೇಂಟೈನ್ ಮಾಡಿರ್ತಾರೆ. ಇವರ ತಂದೆ ಜಾಸ್ತಿ ಮಾತಾಡಲ್ಲ, ಎಲ್ಲವುದನ್ನು ಶೇರ್ ಮಾಡ್ಕೊಳ್ಳಲ್ಲ. ಈ ವೃಷಭ ಲಗ್ನ ಅಥವಾ ವೃಷಭ ರಾಶಿಯವರು ಅವರ ಏಜ್ 30 to 39ನಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾರೆ.
ನೆಕ್ಸ್ಟ್ 9ನೇ ಮನೆಯಲ್ಲಿ ಮಕರ ರಾಶಿ. ಮಕರ ರಾಶಿ ಅಂದರೆ ಅದು ಶನಿಯ ರಾಶಿ. ಅಲ್ಲಿ ಕಷ್ಟಪಡುವಂಥದ್ದಿರುತ್ತೆ. ತಂದೆಯ ವಿಚಾರದಲ್ಲಿ ಕಷ್ಟಪಡಬೇಕಾಗುತ್ತೆ. ಆದರೆ ಶನಿ ನಿಮಗೆ ಯೋಗಕಾರಕ ಗ್ರಹ. ಹಾಗಾಗಿ ನಿಮಗೆ ಜಾಬ್ ಚೆನ್ನಾಗಿರುತ್ತೆ, ಕಾರ್ಯಕ್ಷೇತ್ರ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ಒಂದು ಪ್ರಿನ್ಸಿಪಲ್ಸ್, ಎಥಿಕ್ಸ್ನ ಫಾಲೋ ಮಾಡಬೇಕು. ನಿಮ್ಮ ಆರ್ಗನೈಸೇಷನ್ ಅಥವಾ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅವರ ಧರ್ಮವನ್ನು ಫಾಲೋ ಮಾಡಬೇಕು, ಅವರ ಮಾತು ಕೇಳಬೇಕು. ಆಗ ನೀವು ನಿಮ್ಮ ಜಾಬಲ್ಲಿ ಹೈ ಲೆವೆಲಿಗೆ ಹೋಗ್ಬೋದು. ಇನ್ನು 10ನೇ ಮನೆಯಲ್ಲಿ ಕುಂಭರಾಶಿ. ಹಾಗಾಗಿ ಫಾರಿನಲ್ಲಿ ಕೆಲಸ, MNC ಕಂಪ್ನಿಯಲ್ಲಿ ಕೆಲಸ, ಟೆಕ್ನಾಲಜಿ ರಿಲೇಟೆಡ್ ಕೆಲಸ, ಜಾಸ್ತಿ ಟ್ರಾವೆಲಿಂಗ್ ಮಾಡುವಂಥ ಕೆಲಸ ತುಂಬ ಫೇವರೇಬಲ್ ಆಗುತ್ತೆ. ಇನ್ನು ಸೆಕೆಂಡ್ ಹೌಸಲ್ಲಿ ಮಿಥುನ ರಾಶಿ ಇರುವುದರಿಂದ ಮಾತಾಡಿ ದುಡ್ಡು ಬರ್ಬೋದು, ಕಮ್ಯುನಿಕೇಷನ್ ಆ ಥರ ಕೆಲಸ ಕೂಡ ಮಾಡ್ಕೊಳ್ಬೋದು. ಇನ್ನು 10ನೇ ಮನೆ ಅನ್ನುವುದು ಪಾರ್ಟ್ನರ್ನ ಪ್ರಾಪರ್ಟಿ. ಸೊ ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಅವರ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರದಲ್ಲಿ ಕೂಡ ಕೆಲವೊಮ್ಮೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ 11ನೇ ಮನೆಯಲ್ಲಿ ಮೀನರಾಶಿ. ಹಾಗಾಗಿ ನಿಮ್ಮ ಹಣವನ್ನು ಡೊನೇಟ್ ಮಾಡಿ, ದಾನ ಮಾಡಿ, ಹಿರಿಯವರ ಸೇವೆ ಮಾಡಿ. ನಿಮ್ಮ ಅಕ್ಕ ಅಣ್ಣ ದೂರ ಇರ್ತಾರೆ, ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣ ಉಳಿಸಿಟ್ಟು ಅದನ್ನು ಸೇವೆಗೆ ವಿನಿಯೋಗ ಮಾಡಿ, ಡೊನೇಟ್ ಮಾಡಿ. ಆಗ ನಿಮಗೆ ಲಾಭ, ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ 12ನೇ ಮನೆಯಲ್ಲಿ ಮೇಷರಾಶಿ. ಮೇಷರಾಶಿ ಅಂದರೆ ಯಾವುದೇ ಕೆಲಸವನ್ನು ಇನಿಷಿಯೇಟ್ ಮಾಡುವಂಥದ್ದು. ಸೊ ನೀವು ಯಾವುದೇ ಹೊಸ ಕೆಲಸ ಸ್ಟಾರ್ಟ್ ಮಾಡುವಾಗ ಲಾಸ್ ಆಗುತ್ತೆ. ಎವ್ರಿ ಟೈಮ್ ಲಾಸಸ್ ಆದ ನಂತರ ಹೊಸ ಕೆಲಸ ಆರಂಭ ಆಗುತ್ತೆ. ಸೊ ಇದಕ್ಕೆ ಬೆಸ್ಟ್ ರೆಮಿಡಿ ಅಂದರೆ ಡೊನೇಟ್ ಮಾಡಿ, ಅಥವಾ ವಿದೇಶ ಪ್ರಯಾಣ ಮಾಡಿ, ಅಥವಾ ಟ್ರಾವೆಲಿಂಗ್ ಮಾಡಿ. ಆಗ ಒಳ್ಳೆ ರಿಸಲ್ಟ್ ಇರುತ್ತೆ. ಈಗ ಅಲ್ಲಿ ಯಾವುದೇ ಪ್ಲಾನೆಟ್ಸ್ನ ಕನ್ಸಿಡರ್ ಮಾಡಿಲ್ಲ. ಅಲ್ಲಿ ಕೆಲವೊಂದು ಪ್ಲಾನೆಟ್ಸ್ ಬಂದಾಗ ನಾನು ಹೇಳಿದಂಥ ರಿಸಲ್ಟ್ ಇಲ್ಲದೇ ಇರ್ಬೋದು, ಅಥವಾ ಬೇರೆ ರಿಸಲ್ಟ್ ಕೂಡ ಇರ್ಬೋದು. ಇನ್ ಕೇಸ್ ವೃಷಭ ರಾಶಿ ಅಥವಾ ವೃಷಭ ಲಗ್ನದವರು ಈಗ ನಾನು ಏನು ಹೇಳಿದೆ ಆ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದರೆ ನಾನು ಕೆಲವೊಂದು ಟೆಕ್ನಿಕ್ಸ್, ರೆಮಿಡೀಸ್ನ ಹೇಳ್ತೇನೆ, ಅದನ್ನು ಫಾಲೋ ಮಾಡಿ. ಓಕೆ, ನೀವು ಒಂದು ಜಾಬ್ ಮಾಡ್ತಾಯಿದ್ರೆ ಅಥವಾ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡಿ, ಡೈಲಿ ರೂಟೀನ್ನ ಫಾಲೋ ಮಾಡಿ. ಪ್ರತಿ ಗುರುವಾರ ಕಡಲೆಕಾಳು, ಈ ಬ್ರೌನ್ ಚಿಕ್ ಪೀಸ್ ಇದೆಯಲ್ಲ ಅದನ್ನು ಡೊನೇಟ್ ಮಾಡಿ. ಸಾಧ್ಯ ಆದರೆ ದೇವಸ್ಥಾನದಲ್ಲಿ ಸೇವೆ ಮಾಡಿ, ಗುರುವಿನ ಸೇವೆ ಮಾಡಿ, ತಂದೆಯ ಸೇವೆ ಮಾಡಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಪ್ರಿನ್ಸಿಪಲ್ಸ್, ಎಥಿಕ್ಸ್, ಗುರುನ ಫಾಲೋ ಮಾಡಿ. ವಿದೇಶದಲ್ಲಿ ಕೆಲಸ ಮಾಡಿ, ಅಥವಾ ಅಟ್ಲೀಸ್ಟ್ ಟ್ರಾವೆಲಿಂಗ್ ಮಾಡ್ತಾ ಇರಿ. ಶನಿ ನಿಮಗೆ ಯೋಗಕಾರಕ ಗ್ರಹ. ಹಾಗಾಗಿ ಲೈಫಲ್ಲಿ ಒಂದು ಪೇಷನ್ಸ್ನ ಇಟ್ಕೊಂಡೇ ಹೋಗಬೇಕಾಗತ್ತೆ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇದಿಷ್ಟು ವೃಷಭ ರಾಶಿ ಅಥವಾ ವೃಷಭ ಲಗ್ನದವರ ಜೀವನದ ಒಂದು ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅನ್ನೋದು. ಇನ್ನು ಪ್ಲಾನೆಟ್ಸ್ಗಳ ಪೊಸಿಷನ್ ಮೇಲೆ ಅಕ್ಯುರೇಟ್ ಪ್ರೆಡಿಕ್ಷನ್ ಇರುತ್ತೆ. ಇದು ಇವತ್ತಿನ ಎಪಿಸೋಡ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.